ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ನಿಮ್ಮ ತಂದೆಯ ಅಕ್ಕ ತಂಗಿಯರು ಅಂದರೆ ನಿಮ್ಮ ಸೋದರತೆಯರು ಯಾವಾಗ ಆಸ್ತಿಯಲ್ಲಿ ಪಾಲನ್ನು ಕೇಳ್ಬೋದು, ಯಾವಾಗ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಿಮಗೆ ಅಕ್ಕ ತಂಗಿಯರು ಇದ್ದಲ್ಲಿ ನಿಮಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದ್ರೆ ಆ ಆಸ್ತಿಯಲ್ಲಿ ನಿಮ್ಮ ಅಕ್ಕ ತಂಗಿಯರು ನಮಗೂ ಕೂಡ ಭಾಗ ಬೇಕು ಅಂತ ಕೇಳ್ತಾ ಇರ್ತಾರೆ. ಅಂದ್ರೆ ತಂದೆಯ ಆಸ್ತಿಯಲ್ಲಿ ನನಗೂ ಪಾಲಿದೆ, ನನಗೆ ನನ್ನ ಪಾಲ್ ಬೇಕು ಅಂತ ತನ್ನ ಅಣ್ಣ ತಮ್ಮಂದಿರ ಹತ್ರ ಕೇಳ್ತಾರೆ. ಆದ್ರೆ ನಿಮ್ಮ ಸೋದರತ್ತೆಯರು ಅಂದ್ರೆ ನಿಮ್ಮ ತಂದೆಯ ಅಕ್ಕ ತಂಗಿಯರು ಕೂಡ ನಮ್ಮ ಪಾಲ್ ಬೇಕು ಅಂತ ನಿಮ್ಮ ಹೆಸರಿಗೆ ಬಂದಿರುವಂತಹ ಪ್ರಾಪರ್ಟಿ ಮೇಲೆ ದಾವೆಯನ್ನ ಹಾಕ್ತಾರೆ. ಅವರು ನಮಗೆ ಪಾಲ್ ಬೇಕು ಅಂತ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಅಂದ ಮಾತ್ರಕ್ಕೆ ಪಾಲ್ ಕೊಡ್ಲೇಬೇಕಾ? ಯಾವಾಗ ಕೊಡುವಂಥದ್ದು ಬರುತ್ತೆ, ಯಾವಾಗ ಪಾಲ್ ಕೊಡುವಂಥದ್ದು ಬರಲ್ಲ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ನಿಮ್ಮ ತಂದೆಯ ಅಕ್ಕ ತಂಗಿಯರು ಹಕ್ಕನ್ನು ಕೇಳುವಂಥದ್ದು ಬರುತ್ತೆ. ಯಾವಾಗ ಅಂದರೆ ನಿಮ್ಮ ತಂದೆಯ ಹೆಸರಿನಲ್ಲಿ ಮತ್ತು ತಂದೆಯ ಅಣ್ಣ ತಮ್ಮಂದಿರ ಹೆಸರಿನಲ್ಲಿ ಜಂಟಿಯಾಗಿ ಖಾತೆ ಇರುತ್ತೆ. ಅಂದರೆ ನಿಮ್ಮ ತಾತನ ಮರಣದ ನಂತರ ಪೌತಿ ಖಾತೆಯಡಿ ನಿಮ್ಮ ತಂದೆ ಮತ್ತು ತಂದೆಯ ಸಹೋದರರು ಜಂಟಿಯಾಗಿ ಖಾತೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ಬಾಯಿ ಮಾತಿನ ಮೂಲಕ ನಿನಗಿಷ್ಟು ನನಗಿಷ್ಟು ಅಂತ ಮಾತಾಡಿಕೊಂಡು ಬೇರೆ ಬೇರೆ ಮನೆಯನ್ನು ಮಾಡಿಕೊಂಡು ಅವರವರ ಪಾಲನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ದಾಖಲೆಗಳ ಪ್ರಕಾರ ಇನ್ನೂ ಕೂಡ ಭಾಗ ಆಗಿರಲ್ಲ. ಹಾಗಿದ್ದಾಗ ನಿಮ್ಮ ತಂದೆಯ ಮರಣದ ನಂತರ ಪೌತಿ ಖಾತೆಯಡಿ ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗಿರುತ್ತೆ, ಆದರೆ ವಿಭಾಗ ಆಗಿರಲ್ಲ. ಹಾಗಿದ್ದಾಗಲೂ ಕೂಡ ನಿಮ್ಮ ತಂದೆಯ ಅಕ್ಕ ತಂಗಿಯರು ಆ ಆಸ್ತಿಯಲ್ಲಿ ನಮಗೂ ಪಾಲ್ ಬೇಕು, ನಾವು ಹಕ್ಕುದಾರರು ಆಗ್ತೀವಿ ಅಂತ ತಮ್ಮ ಪಾಲನ್ನ ನಿಮ್ಮ ಹತ್ರ ಕೇಳಬಹುದು. ನೀವು ಕೊಡ್ಲೇಬೇಕಾಗತ್ತೆ. ಕೊಡದಿದ್ರೆ ಕೋರ್ಟ್ ಮೂಲಕ ಪಡೆದುಕೊಳ್ಳುವಂತಹ ರೈಟ್ಸ್ ಅವರಿಗೆ ಇರುತ್ತೆ. ಯಾಕಂದ್ರೆ ಅದು ಅವರ ತಂದೆಯ ಅಥವಾ ತಾತನ ಆಸ್ತಿ ಆಗಿರ್ಬೋದು. ಪಿತ್ರಾರ್ಜಿತ ಆಸ್ತಿಯಲ್ಲಿ 2005ಕ್ಕೂ ಮೊದಲು ಗಂಡು ಮಕ್ಕಳು ಭಾಗ ಮಾಡಿಕೊಳ್ಳದೆ ಹಾಗೆ ಉಳಿಸ್ಕೊಂಡಿರುವಂತಹ ಆಸ್ತಿಯಲ್ಲಿ ನಿಮ್ಮ ತಂದೆಯ ಅಕ್ಕ ತಂಗಿಯರಿಗೂ ಕೂಡ ಹಕ್ಕಿರುತ್ತೆ. ಹಾಗೆ ಆ ಹೆಣ್ಣು ಮಕ್ಕಳ ತಂದೆಯ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ತಂದೆಯ ಅವಧಿಯ ನಂತರ ಆ ಹೆಣ್ಣು ಮಕ್ಕಳನ್ನ ಬಿಟ್ಟು ನಿಮ್ಮ ತಂದೆ ಮತ್ತು ಅವರ ಸಹೋದರರು ವಿಭಾಗ ಮಾಡಿಕೊಂಡಿದ್ರು ಕೂಡ ಹೆಣ್ಣು ಮಕ್ಕಳು ಅವರ ಪಾಲನ್ನು ಕೇಳಬಹುದು. ಯಾಕಂದ್ರೆ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ 2005ಕ್ಕೂ ಮೊದಲು ಕೂಡ ತಂದೆಯ ಮರಣದ ನಂತರ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳು ಹಕ್ಕನ್ನು ಹೊಂದಿರ್ತಾರೆ. ಅದೇ ನಿಮ್ಮ ತಂದೆಯ ಸ್ವಯಾರ್ಜಿತ ಆಸ್ತಿಯನ್ನ ಮಾಡಿರ್ತಾರೆ, ಅಂದರೆ ಸ್ವಯಾರ್ಜಿತವಾಗಿ ನಿಮ್ಮ ತಂದೆ ಒಂದಿಷ್ಟು ಆಸ್ತಿಯನ್ನ ಮಾಡಿರ್ತಾರೆ. ನಿಮ್ಮ ತಂದೆಯ ಮರಣದ ನಂತರ ನಿಮ್ಮ ಹೆಸರಿಗೆ ವರ್ಗಾವಣೆ ಆಗಿರುತ್ತೆ. ಅಂತಹ ಆಸ್ತಿಯಲ್ಲಿ ನಿಮ್ಮ ತಂದೆಯ ಅಕ್ಕ ತಂಗಿಯರು ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ನಮ್ಮ ಅಣ್ಣನ ಆಸ್ತಿ ಅದು, ನಮಗೂ ಪಾಲಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಒಬ್ಬ ಪುರುಷನ ಸ್ವಯಾರ್ಜಿತ ಆಸ್ತಿಯಲ್ಲಿ ಆತನ ಮರಣದ ನಂತರ ಆತನ ತಾಯಿ, ಹೆಂಡತಿ, ಮಕ್ಕಳು ಮಾತ್ರ ಹಕ್ಕುದಾರರಾಗಿರ್ತಾರೆ. ಅದನ್ನು ಬಿಟ್ಟು ಅವರ ಅಕ್ಕ ತಂಗಿಯರು ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಹಾಗೆ ನಿಮ್ಮ ತಾಯಿಯ ಆಸ್ತಿ ಇರುತ್ತೆ ಅನ್ಕೊಳ್ಳಿ, ಅದನ್ನ ನಿಮ್ಮ ತಂದೆನೇ ಕೊಡ್ಸಿರ್ಬೋದು. ಅಂದ್ರೆ ನಿಮ್ಮ ತಂದೆ ನಿಮ್ಮ ತಾಯಿಗೆ ಕೊಡ್ಸಿರುವಂತಹ ಆಸ್ತಿ ಆಗಿರ್ಬೋದು, ಅಥವಾ ಅವಳ ತವರಿನಿಂದ ಬಂದಿರುವಂತಹ ಆಸ್ತಿ ಆಗಿರ್ಬೋದು. ಆ ಆಸ್ತಿ ಅವಳ ಮರಣದ ನಂತರ ನಿಮ್ಮ ಹೆಸರಿಗೆ ಬಂದಿರುತ್ತೆ. ಅದರಲ್ಲಿ ನಿಮ್ಮ ತಂದೆಯ ಅಕ್ಕ ತಂಗಿಯರು ಅಂದ್ರೆ ನಿಮ್ಮ ಅತ್ತೆಯಂದಿರು ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಹಾಗೇನೆ ನಿಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿ 2005ಕ್ಕೂ ಮೊದಲು ವಿಭಾಗದ ಮೂಲಕ ನಿಮ್ಮ ತಂದೆಗೆ ಬಂದು ನಿಮ್ಮ ತಂದೆಯಿಂದ ನಿಮಗೆ ಬಂದಿರುವಂತಹ ಆಸ್ತಿಯಲ್ಲಿ ನಿಮ್ಮ ಅತ್ತೆಯಂದಿರು ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ 2005ಕ್ಕೂ ಮೊದಲೇ ವಿಭಾಗ ಆಗಿ ಅವರವರ ಪಾಲು ಹಂಚಿಕೆ ಆಗೋಗಿರುತ್ತೆ. 2005ಕ್ಕೂ ಮೊದಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಇರಲಿಲ್ಲ. ಅದೇ 2005ರ ನಂತರ ನಿಮ್ಮ ತಂದೆ ಮತ್ತು ಅವರ ಸಹೋದರರು ವಿಭಾಗವನ್ನ ಮಾಡ್ಕೊಂಡಿರ್ತಾರೆ, ಅವರವರ ಪಾಲನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ವಿಭಾಗ ಮಾಡುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಕರೆದಿರಲ್ಲ, ಅಂದ್ರೆ ಹೆಣ್ಣು ಮಕ್ಕಳಿಗೆ ತಿಳಿಸಿರಲ್ಲ. ವಿಭಾಗ ಪತ್ರದಲ್ಲಿ ಅವರ ಹೆಸರನ್ನು ಕೂಡ ಕಾಣಿಸಿರಲ್ಲ. ನಿಮ್ಮ ಅತ್ತೆಯಂದಿರಿಗೆ ತಿಳಿಸದೇನೆ ಅವರು ವಿಭಾಗವನ್ನ ಮಾಡ್ಕೊಂಡಿರ್ತಾರೆ. ಅಂತಹ ಆಸ್ತಿಯಲ್ಲಿ ಕೂಡ ನಿಮ್ಮ ಅತ್ತೆಯಂದಿರು ಪಾಲನ್ನ ಕೇಳಬಹುದಾಗಿರುತ್ತೆ. ಮೇನ್ ಆಗಿ ನೆನ್ಪಿಟ್ಕೊಳ್ಳೋದು, ಪಿತ್ರಾರ್ಜಿತ
ಸ್ವಯಾರ್ಜಿತ ಆಸ್ತಿಯಲ್ಲಿ ಮಾತ್ರ ನಿಮ್ಮ ಅತ್ತೆಯಂದಿರಿಗೆ ಹಕ್ಕಿರುತ್ತೆ. ಹಾಗೆ ನಿಮ್ಮ ತಾತನ ಹೆಸರಿನಲ್ಲಿ ಇನ್ನೂ ಕೂಡ ಖಾತೆ ಇದ್ದಾಗಲೂ ಕೂಡ ಅವ್ರಿಗೆ ಹಕ್ಕಿರುತ್ತೆ. ಹಾಗೆ ನಿಮ್ಮ ತಂದೆಗೆ 2005 ನಂತರ ವಿಭಾಗದ ಮೂಲಕ ಬಂದಿದ್ರು ಕೂಡ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅಂದರೆ ನಿಮ್ಮ ತಂದೆಯವರ ಅಕ್ಕ ತಂಗಿಯರಿಗೆ ಕೂಡ ಹಕ್ಕಿರುತ್ತೆ. ನೆಕ್ಸ್ಟು ನಿಮ್ಮ ತಾತ ಸ್ವಯಾರ್ಜಿತವಾಗಿ ಆಸ್ತಿಯನ್ನ ಗಳಿಸಿರ್ತಾರೆ. ಅವರು ತಮ್ಮ ಆಸ್ತಿಯನ್ನ ಗಂಡು ಮಕ್ಕಳಿಗೆ ಮಾತ್ರ ವಿಲ್ಲನ್ನ ಮಾಡಿರ್ತಾರೆ. ಆಗ್ಲೂ ಕೂಡ ನಿಮ್ಮ ತಂದೆಯ ಅಕ್ಕ ತಂಗಿಯರು ಆ ಆಸ್ತಿಯಲ್ಲಿ ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಹಾಗೆ ತಾತನ ಸ್ವಯಾರ್ಜಿತ ಆಸ್ತಿಯನ್ನ ಡೈರೆಕ್ಟ್ ಆಗಿ ಮೊಮ್ಮಗನಿಗೆ ಅಂದ್ರೆ ನಿಮಗೆ ವಿಲ್ಲನ್ನ ಮಾಡಿರ್ತಾರೆ. ಆಗ ನಿಮ್ಮ ತಂದೆಯ ಅಕ್ಕ ತಂಗಿಯರು ಇದು ನಮ್ಮ ತಂದೆ ಆಸ್ತಿ ನಮಗೂ ಪಾಲ್ ಬೇಕು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ತಾತ ಬದುಕಿದ್ದಾಗಲೇ ಮರಣ ಶಾಸನವನ್ನ ಬರೆದಿಟ್ಟಿರ್ತಾರೆ. ಸೊ ಅದರ ಪ್ರಕಾರನೇ ಹಕ್ಕು ಬದಲಾವಣೆ ಆಗುತ್ತೆ ಹೊರತು ಹೆಣ್ಣು ಮಕ್ಕಳಿಗೆ ಪಾಲು ಕೊಡುವಂಥದ್ದು ಬರೋದಿಲ್ಲ. ತಾತ ಬದುಕಿದ್ದಾಗಲೇ ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ತನ್ನ ಗಂಡು ಮಕ್ಕಳಿಗೆ ಮಾತ್ರ ವಿಭಾಗದ ಮೂಲಕ ಹಂಚಿಕೆ ಮಾಡಿದ್ರೂ ಕೂಡ ಆಗ ಹೆಣ್ಣು ಮಕ್ಕಳು ಅಂದ್ರೆ ನಿಮ್ಮ ತಂದೆಯ ಅಕ್ಕ ತಂಗಿಯರು ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ತಾತನ ಮರಣದ ನಂತರ ನಿಮ್ಮ ತಂದೆ ಮತ್ತು ಅವರ ಸಹೋದರರು ಮತ್ತೆ ಈ ಅಕ್ಕ ತಂಗಿಯರು ಎಲ್ಲರೂ ಕೂಡ ಒಪ್ಪಿ ವಿಭಾಗವನ್ನ ಮಾಡ್ಕೊಂಡಿರ್ತಾರೆ. ವಿಭಾಗವನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ತಮಗೆ ಯಾವುದೇ ಪಾಲ್ ಬೇಡ ಅಂತಾನೋ ಅಥವಾ ಈ ವಿಭಾಗಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತಾನೋ ನಿಮ್ಮ ತಂದೆಯ ಅಕ್ಕ ತಂಗಿಯರು ವಿಭಾಗ ಪತ್ರಕ್ಕೆ ಸಹಿಯನ್ನ ಹಾಕಿರ್ತಾರೆ. ಆ ಸಹಿಯನ್ನ ಹಾಕಿದ್ರೂ ಕೂಡ ಮತ್ತೆ ಆ ಪ್ರಾಪರ್ಟಿಯಲ್ಲಿ ನಮಗೆ ಪಾಲ್ ಬೇಕು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಒಂದ್ಸರಿ ವಿಭಾಗ ಪತ್ರಕ್ಕೆ ಸಹಿಯನ್ನ ಹಾಕಿ ಒಪ್ಪಿಗೆಯನ್ನ ಸೂಚಿಸಿದ ಮೇಲೆ ಆಮೇಲೆ ನಮಗೆ ಮತ್ತೆ ಪಾಲು ಬೇಕು ಅಂತ ಹೇಳಿ ಕೇಳಲಿಕ್ಕೆ ಬರೋದಿಲ್ಲ. ನೆಕ್ಸ್ಟು ನಿಮ್ಮ ತಂದೆಯ ಅಕ್ಕ ತಂಗಿಯರು ಹಕ್ಕು ಬಿಡುಗಡೆ ಪತ್ರದ ಮೂಲಕ ತನ್ನ ಅಣ್ಣನಿಗೆ ಹಕ್ಕನ್ನು ಬಿಟ್ಕೊಟ್ಟಿರ್ತಾರೆ. ನಂತರ ಎಷ್ಟೋ ವರ್ಷಗಳ ಆದಮೇಲೆ ನಿಮ್ಮ ಹೆಸರಿಗೆ ಖಾತೆ ಆಗಿರುತ್ತೆ. ಆಗ ನಿಮ್ಮ ಅತ್ತೆಯಂದಿರು ನಮಗೂ ಪಾಲ್ ಬೇಕು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮೊದಲೇ ತಮ್ಮ ಹಕ್ಕನ್ನು ರಿಲೀಸ್ ಡೀಡ್ ಮೂಲಕ ಬಿಟ್ಕೊಟ್ಟಿರ್ತಾರೆ. ಮತ್ತೊಂದು ಅಂದರೆ ಇನ್ನೂ ಕೂಡ ತಾತನ ಹೆಸರಿನಲ್ಲೇ ಖಾತೆ ಇರುತ್ತೆ, ಬಟ್ ತಾತ ಬದುಕಿರೋದಿಲ್ಲ. ಹಾಗೇನಾದರೂ ಇದ್ರೂ ಕೂಡ ನಿಮ್ಮ ಅತ್ತೆಯಂದಿರಿಗೆ ಪಾಲ್ ಕೇಳುವಂತಹ ಹಕ್ಕಿರುತ್ತೆ. ಸೊ ಕೊಡಲೇಬೇಕಾಗತ್ತೆ. ಹಾಗೇನೆ ಈ ಅತ್ತೆಯಂದಿರಲ್ಲಿ ಯಾರೋ ಒಬ್ಬರು ಡೆತ್ ಆಗಿದ್ರೆ ಆ ಡೆತ್ ಆದ ಅತ್ತೆಯ ಮಕ್ಕಳಿಗೂ ಕೂಡ ಅತ್ತೆಯ ಪಾಲನ್ನು ಕೇಳುವಂತಹ ಹಕ್ಕಿರುತ್ತೆ. ಸೊ ನಿಮ್ಮ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ, ವಿಭಾಗ ಯಾವಾಗ ಆಗಿದೆ, ವಿಭಾಗಕ್ಕೆ ಹೆಣ್ಣು ಮಕ್ಕಳು ಸಹಿಯನ್ನ ಹಾಕಿದಾರ, ಪ್ರಾಪರ್ಟಿ ನಿಮ್ಮ ತಂದೆಗೆ ಹೇಗೆ ಬಂತು, ಎಲ್ಲವನ್ನ ಕೂಡ ಸರಿಯಾಗಿ ತಿಳಿದುಕೊಂಡ್ರೆ ನಿಮ್ಮ ತಂದೆಯ ಅಕ್ಕ ತಂಗಿಯರಿಗೆ ಪಾಲನ್ನ ಕೊಡಬೇಕಾ ಅಥವಾ ಬೇಡವಾ ಅಂತ ನಿಮ್ಗೇನೆ ತಿಳಿದು ಬಿಡುತ್ತೆ. ಸೊ ಈಗ ಹೇಳಿರುವಂತಹ ಎಲ್ಲ ಅಂಶಗಳ ಆಧಾರದ ಮೇಲೆ ನಿಮ್ಮ ತಂದೆಯ ಅಕ್ಕ ತಂಗಿಯರ ಪಾಲಿನ ಕುರಿತು ತಿಳಿದುಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.